ಆ್ಯಕ್ಚುಲಿ ನಾನು ಮತ್ತೆ ಚಾಲೆಂಜ್ ತೊಗೊತೀವಿ. ನಮ್ಮ ಯಶು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಕೂತ್ಕೊಂಡ್ಬಿಟ್ಟಿದ್ದಾರೆ. ಕಮಾನ್ ಸ್ಟಾರ್ಟ್. ಗಳ ನಂಗೆ ಹೇಳ್ತೀವಿ ಅದಂಗೆ ಹೇಳ್ತಿ ಆಡಕ್ಕೆ ಮುಂಚೆನೇ ಬುಲ್ಡೆ ಬಿಡ್ತೀನಿ ಅಂತ ಹೆಂಗೆ ಅನ್ಕೊಂತೀಯ? ಏನು ಹೇಳಿದ್ರೆ ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅತ್ತೆ ಮತ್ತು ನನ್ನ ಕಸಿನ್ 3 ಜನ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ಇವಾಗ ಅವ್ರಿಗೆ ರೆಡಿ ಆಗು ಅಂತ ಹೇಳಿದ್ದೀನಿ. ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕು. ಒಬ್ಬರು ಸ್ಪೆಷಲ್ ಪರ್ಸನ್ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಆ ಜಾಗಕ್ಕೆ. ಸೊ ಅದಕ್ಕೋಸ್ಕರ ನಾವು 3 ಜನ ಹೊರಡ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ನನ್ನ ಕಸಿನಿಗೆ ಬೋರ್ ಆಗಬಾರ್ದು. ಸೊ ಇರೋರಲ್ಲಿ ಅವಳು ತುಂಬ ಚಿಕ್ಕವಳು, ಅವಳಿಗೂ ಬೋರ್ ಆಗಬಾರ್ದು ಅಂತ, ಅವಳಿಗೆ ರಿಲೇಟ್ ಆಗೋ ಅಂತ, ಅವಳಿಗೆ ಬೋರ್ ಮಾಡದೇ ಇರೋ ಅಂಥ ವಿಚಾರ ಕೂಡ ಇದೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಅರ್ಧ ದಾರಿಲಿದ್ದೀವಿ ನಾವು. ನಮ್ಮ ಯಶು ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಎಷ್ಟು ಸಂಬಂಧ ಇಲ್ಲ ನಿಮಗೆ ಇದಕ್ಕೆ? ಐತೆ ಮತ್ತೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಯಾವಾಗಾದ್ರೂ ಒಂದು ರೀಲ್ ಮಾಡೋಣ ಕಣ್ಣಲ್ಲಿ ಗಳಗಳ ಅನ್ನೋಳು. ಇವಾಗ ಆಚೆ ಕರ್ಕೊಂಡಿದ್ರು ನಾವು ಯಾವುದೋ ಜೈಲಿಗೆ ಕರ್ಕೊಂಡು ಹೋಗ್ತಿರೋ ಥರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಿಟಕಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ನಮ್ಮ ಅತ್ತೆನೂ ಅಷ್ಟೇ ಫುಲ್ ಚಿಲ್ಲು, ಸ್ಲೀಪ್ ಹೋಗ್ಬಿಟ್ಟಿದೆ ಕೂದಲೆಲ್ಲ. ಅದು ನಮ್ಗಿರೋದೇ ಎಲ್ಲ ಪುಡಿ ಕೂದಲು, ಏನು ಮಾಡೋದಪ್ಪ, ಎಲ್ಲ ಗಾಳಿಲಿ ಬಂದ್ಬಿಟ್ರೆ ಸಾಕು. ಇದು ಗ್ಲಾಸ್ ಬೇರೆ ತೆಗ್ದಿದೆ, ಎ ಸಿ ಇಲ್ಲ ಇದರಲ್ಲಿ, ಹಾಗಾಗಿ ಹಾರಾಡ್ತಿದೆ ಫುಲ್ಲು. ನಮಗೂ ಹಾರಾಡ್ತಿದೆ. ಬಟ್ ನಾವು ಸರಿ ಮಾಡ್ಕೊಂಡು ಟಚಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತು ಆ ಲೊಕೇಶನ್ಗೆ ರೀಚ್ ಆಗ್ತೀವಿ. ನೋಡೋಣ ನಮ್ಮ ಅಕ್ಕ ಅಲ್ಲಾದರೂ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೇ ತಾನೆ. ಪಕ್ಕನಾ ಆಟ ಆಡ್ತೀಯಾ? ನೋಡೋಣ. ಏನೋ ಆಟ ಆಡ್ತೀನಿ ಅಂದೋಳು, ನೋಡೋಣ ಅದು ಆಟ ಆಡ್ತಾಳ, ಆ್ಯಕ್ಟಿವ್ ಆಗಿರ್ತಾಳ. ಫಸ್ಟು ಅಲ್ಲಿ ನಾರ್ಮಲ್ ಆಗಿರ್ತಾಳ, ಅದನ್ನ ಯೋಚನೆ ಮಾಡಬೇಕು. ಹಾಕ್ಸ್ಕೊಂಬಂದಿದ್ಯಾ ಆಟ ಆಡೋಕ್ಕೆ? ಲಂಗ ಥರ ಐತೆ ಅದು ಅವಳ ಚಾಯ್ಸ್. ಪ್ಯಾಂಟ್ ಹಾಕ್ಸ್ಕೊಬರ್ಬೇಕು ತಾನೇ? ಪ್ಯಾಂಟ್ ಬೇಡಕ್ಕ, ನಾನು ಇದೇ ಹಾಕೋತೀನಿ ಅಂದ್ರೆ ನೀನು ಇಷ್ಟ ಅಂದೆ. ಈಗ ಅಲ್ಲೋದ್ಮೇಲೆ ಫಸ್ಟ್ ಆಫ್ ಆಲ್ ಆ್ಯಕ್ಟಿವ್ ಆಗಿರ್ತಲ್ಲ, ಅದನ್ನ ಯೋಚನೆ ಮಾಡಬೇಕು. ಈ ಪ್ಲೇಸ್ಗೆ ನಾನು ಪ್ರೀಮಿಯಂ ವಿಸಿಟ್ ಕೊಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸುತ್ತೆ. ಈ ಪ್ಲೇಸ್ನ ಹೆಸರು ರೇಸ್ ರಿಸ್ಟಾ ಆ್ಯಂಡ್ ಕೆಫೆ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಾವು 2 ಗೇಮಿಂಗ್ನ ನೋಡ್ತೀವಿ. ಒಂದು ಈಗೇನು ನೀವು ನೋಡ್ತಾ ಇದ್ದೀರಾ ಅದು, ಮತ್ತು ಇನ್ನೊಂದು ಕಾರ್ ರೇಸಿಂಗ್ ಇದೆ. ಫ್ರೆಂಡ್ಸ್ ಜೊತೆ ಜಸ್ಟ್ ಔಟಿಂಗ್ಗೋಸ್ಕರ ಅಲ್ಲದೆ ಒಂದು ಒಳ್ಳೆ ಪ್ಲೇಸಲ್ಲಿ ನಾವು ಚಿಲ್ಔಟ್ ಮಾಡ್ಬೋದು ಅಂದರೆ ಈ ಪ್ಲೇಸಲ್ಲಿ ನಾವು ಮಾಡ್ಬೋದು. ಸೊ ಗೈಸ್, ನಾವೀಗ ಈ ಲೊಕೇಶನ್ಗೆ ಬಂದಾಯಿತು. ಈ ಪ್ಲೇಸ್ನ ಹೆಸರು ರೇಸ್ ರಿಸ್ಟಾ ಅಂತೇಳಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೇನು ಇಂಟರ್ನಲ್ ಲಾಂಚ್ ಆಗಿದೆ, ಬಟ್ ಇನ್ನೇನು ಪಬ್ಲಿಕ್ ವಿಸಿಟ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಲಾಂಚ್ ಮಾಡ್ತಾರೆ. ಸೊ ಅದಕ್ಕೆ ಬಹುಶಃ ಯಾಕೆ ಇಷ್ಟೊಂದು ಖಾಲಿ ಇದೆ ಅಂದರೆ ಇದು ಆ್ಯಕ್ಚುಲ್ ರೀಸನ್ನು. ಸೊ ಇವ್ರು ನಮ್ಗೆ ಗೊತ್ತಿರೋರಾಗಿರೋದ್ರಿಂದ, ಅವರೊಂದು ಜಾಗ ಆಗಿರೋದ್ರಿಂದ ಹೇಗೆ ಮಾಡಿದ್ದಾರೆ, ಹೇಗಿದೆ ಅಂತ ಒಂದು ಸತಿ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಹೇಳಿದರು. ಸೊ ನಮಗೂ ಟೈಮ್ ಇತ್ತು, ಹಾಗೆ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ಹೇಳಿ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೇಸು. ಬಹುಶಃ ನೀವು ಬರೋ ಟೈಮ್ಗೆ ಪಬ್ಲಿಕ್ ಎಲ್ಲ ಬಂದಿರ್ತಾರೆ, ಆವಾಗ ನಿಮ್ಗೆ ಈ ಪ್ಲೇಸ್ ಇನ್ನೂ ಹೆಚ್ಚು ಇಷ್ಟ ಆಗುತ್ತೆ. ಆ್ಯಂಡ್ ನಿಮಗೆ ಈ ಒಂದು ಟೈಮಲ್ಲಿ, ಈ ಒಂದು ಕೆಫೆ ಪೀರಿಯಡ್, ನೀವು ಏನೇ ಒಂದು ಸ್ನ್ಯಾಕ್ ಟೈಮ್ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇರ್ಬೋದು. ನಿಂಗೆ ಹೆಂಗೆ ಅನಿಸ್ತದೆ ಲೊಕೇಶನ್ನು? ತುಂಬಾ ಚೆನ್ನಾಗೈತೆ. ತುಂಬಾ ಕ್ರೌಡ್ ಇದ್ದಾಗ ಒಂದ್ಸಲ ಬರ್ಬೇಕು ಅನ್ಸ್ತಾ ಐತೆ. ಇವಾಗ ಕ್ರೌಡ್ ಇಲ್ವಲ್ಲ, ತುಂಬಾ ಕ್ರೌಡ್ ಇದ್ದಾಗ ಒಂದ್ಸಲ ಬರ್ಬೇಕು ಅಂತ ಆಸೆ ಐತೆ. ನೋಡೋಣ. ಆದ್ರೂ ಇಲ್ಲಿ ಇನ್ನೊಂದು ಏನು ಥಿಂಗ್ ಅಂದ್ರೆ, ನೀವು ಈ ಒಂದು ಸ್ಪೇಸ್ನ ನಿಮ್ಮ ಡೈನಿಂಗಿಗೆ ಅಥವಾ ಮತ್ತೊಂದಕ್ಕೆ ಅಲ್ಲದೆ ಇದ್ರೂ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬೆಸ್ಟ್ ಟೈಮ್ ಎಂಜಾಯ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಗೇಮ್ಸ್ ಕೂಡ ಅವೈಲೇಬಲ್ ಇದೆ. ಈಗ ನಾವು ಮತ್ತೆ ಆ ಗೇಮ್ ಆಡ್ತಾರೆ, ಆಡಿಸ್ಬಿಟ್ಟೆ ಕರ್ಕೊಂಡು ಟ್ಯಾಲೆಂಟ್ ತೋರಿಸ್ಬೇಕು ನಾವು ಮತ್ತೆ ಇಲ್ಲಿ ಬಂದ್ಬಿಟ್ಟು. ಅದಕ್ಕೆ ತೋರ್ಸಕ್ಕೆ ತಾನೇ ಆಡ್ತೀಯಾ? ಪಕ್ಕ ಸೂಪರ್. ಕುಸು ಆಡ್ತಾಳೆ ಏನೋ ಗೊತ್ತಿಲ್ಲ. ನಮ್ಮ ಯಶು ಅಂತೂ ಫುಲ್ ಟಿವಿಲಿ ಮುಳುಗೋಗಿದ್ದಾಳೆ. ರಿಮೋಟಲ್ಲಿ ತಾನೇ ಆಡೋದು, ನಾನೇನಾದ್ರೂ ಕುತ್ಕೊಂಡು ಆಡೋದಲ್ಲ. ಅವಳು ಫುಲ್ ಟಿವಿಲಿ ಮುಳುಗೋಗಿದ್ದಾಳೆ. ಈಗ ಗೇಮ್ ಇದ್ದಾರೆ, ಆಡಕ್ ಬಿಡಲ್ವ ನನ್ನ? ಓಲೋಲ್ ಏನು ಹೇಳ್ತೀಯ ಗುರು ನೀನು. ಈಗ ಗೇಮ್ ಆಡ್ಕೊಂಡು ಇಬ್ಬರು ರಿಮೋಟ್ ಗೇಮ್ಸ್ ಆಡ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಮತ್ತೆ ಚಾಲೆಂಜ್ ತೊಗೊತೀವಿ. ಇದೆ ರಿಮೋಟ್ ಗೇಮಲ್ಲಿ ನಾನು ವಿನ್ ಆಗ್ತೀನ, ನಮ್ಮ ಮತ್ತೆ ವಿನ್ ಆಗ್ತಾರ. ವಿನ್ ಆದವ್ರಿಗೆ ನೀನು ಬರೀ ಬುಲ್ಡೆ ಬಿಡಬೇಡ. ಯಾಕೆ ಬುಲ್ಡೆ ಬಿಡೋದು? ನೀನು ಅದಂಗೆ ಹೇಳ್ತಿ ಆಡಕ್ ಮುಂಚೆನೆ ಬುಲ್ಡೆ ಬಿಡ್ತೀನಿ ಅಂತ ಹೆಂಗ್ ಅನ್ಕಂತೀಯ? ನಿಂಗೆ ಬರಲ್ಲ ಅದು. ಓ ಹಂಗ. ಈಗ ಹೇಳ್ಕೊಟ್ರೆ ಆಡ್ತೀನಪ್ಪ. ನಾವು ಹೇಳ್ಕೊಡಲ್ಲ, ಹಂಗೆ ಆಡ್ತೀನಿ. ಯೂಟ್ಯೂಬ್ ತೆಗೆದು ಕಲಿ ನೀನು ನಂತರ. ನಾನೇನು ಪ್ರೋ ಅಲ್ಲ. ಓಸಿ ಹೊಡಿತಾರೆ. ಅದನ್ನ ನಾನು ಓಸಿ ಹೊಡಿತಾ ಇದ್ದೀನಿ, ಅದಕ್ಕೆ ನನಗೆ ಇವೆಲ್ಲ ಗೊತ್ತು ಅಂತನಾ. ಒಂದು ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ಅಲ್ಲ, ನನಗೂ ತುಂಬಾ ಇಷ್ಟ ಆಯ್ತು ಪ್ಲೇಸ್. ಎಷ್ಟು ಸ್ಪೇಷಿಯಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಒಂದೊಂದು ಟೇಬಲ್, ಇದು ಟೇಬಲ್ ಫಾರ್ 2 ಆ್ಯಂಡ್ ಅಲ್ಲಿ ಬೇರೆ ಟೇಬಲ್ಸ್ ಇದೆ, ಇಲ್ಲಿ ಗ್ರೂಪ್ ಟೇಬಲ್ಸ್ ಇದೆ. ಆ್ಯಂಡ್ ಅಲ್ಲಿ ಒಂದು ಆ್ಯಕ್ಚುಲಿ ಗೇಮಿಂಗ್ ಸ್ಪಾಟ್ ಇದೆ, ಆ್ಯಂಡ್ ಇಲ್ಲಿ ಒಂದು ಗೇಮಿಂಗ್ ಸ್ಪಾಟ್ ಇದೆ.
ಗೇಮ್ ಆಡ್ತೀಯಾ? ಆಡ್ತೀನಿ. ಏನು ಫುಲ್ ಕ್ರಿಕೆಟಲ್ಲಿ ಮುಳುಗೋಗ್ಬಿಟ್ಟಿದ್ಯಲ್ಲ? ಇಲ್ಲ. ಮನೆ ಆದ್ರೆ ಫುಲ್ ಕಾರ್ಡ್ಸು ಇಲ್ಲ ಅದು ಕ್ರಿಕೆಟಾ? ಹೌದು. ಆಡ್ತೀಯಾ? ಕಾರ್ ಗೇಮು. ಈಗ ನೀನಾ ದೊಡ್ಡಮ್ಮನ? ನಾನು. ಅವಳಂತೆ ಅವಳಿಗೆ ಅದೇ 1% ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಏನು ಕಾನ್ಫಿಡೆಂಟಾಗಿ ಹೇಳ್ತಲ್ಲ ನಾನು ಅಂತ. ಆಡ್ತೀಯಾ? ಆಡ್ತೀನಿ. ಹೇಳ್ಕೊಟ್ರೆ ಆಡ್ತೀಯಾ? ಪಕ್ಕ ದೊಡ್ಡಮ್ಮನ ತೋರಿಸ್ತೀಯಾ? ನಾನೇ ಗೆಲ್ಲದು. ಹಾಂ, ನಾನೇ ಗೆಲ್ಲದು. ಓ, ನಿಮ್ಮ ಮಾಮನ ಹತ್ರ ಹೇಳ್ಕೊ ಇದನ್ನೆಲ್ಲ ಹೋದ್ಮೇಲೆ. ಸರ್ವಿಸ್ ಆ್ಯಂಡ್ ಹಾಸ್ಪಿಟಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಪ್ರತಿಯೊಂದಕ್ಕೂ ಅವರು ಫೀಡ್ಬ್ಯಾಕ್ ಕೇಳ್ತಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರ ಸರ್ವಿಸು. ಸೂಪರ್, ಅದಕ್ಕೆ ಆಗೋಯ್ತು. ಚಿಕನ್ ಥರ ಚಿಕನೇ ಅದು, ಚಿಕನ್ ಥರ ಇಲ್ಲಿ ಸ್ವಲ್ಪ ಹೆಂಗಿದೆ ಅಂದರೆ ರೋಸ್ಟ್ ಮಾಡಿರ್ತೀವಿ, ಬ್ರೆಡ್ ಥರನೂ ಐತೆ. ಟೇಸ್ಟ್ ಚೆನ್ನಾಗಿದೆ. ಎಂಜಾಯ್. ನಾನು ನಿಮ್ಮ ಥರ ಹೇಳ್ತೀನಲ್ಲ, ನಾವು ಕೈಯಲ್ಲೇ ಎಪ್ಪತ್ತೀನಿ ನೋಡಿ. ಖಾರ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಅಲ್ಲೇನು ನೋಡ್ತೆ ಸಾಕು, ಕ್ರಿಕೆಟ್ ನೋಡಿದ್ದು. ಹುಡುಗರು ಇಷ್ಟು ಸೀರಿಯಸ್ ಆಗಿ ನೋಡೋದು. ವಿಷ ಅಲ್ಲ ಅದು, ಸಾಸು ಕೆಚಪ್ ಅಷ್ಟೇ. ಯೋಚನೆ ಮಾಡ್ತಾಳೆ ಆಸ್ಮಲ್ಲ ಬೇಡವಾ ಅಂತ. ಯಾಕೆ ಸಾಸ್ ಜೊತೆ ತಿನ್ನೋದೇನೋ ಅವಳು. ಹಂಗಷ್ಟಿದೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿರುತ್ತೆ. ಜೋರಾಗಿ ಹೇಳ್ಬೇಕು. ಚೆನ್ನಾಗೈತೆ. ನಿಮ್ಮ ತಮ್ಮ ಇಲ್ಲೆಲ್ಲ ಬಂದು ಎಂಜಾಯ್ ಮಾಡಿದ್ರೆ ಹೊಂಟೋದು. ಇವ್ರ ತಮ್ಮ ಓಡ್ಬಿಟ್ಟ, ಇದನ್ನ ತೋರಿಸಿ ಹುರ್ಸೋ ಅವ್ನಿಗೆ. ಹಾಂ, ನಾನು ಇಲ್ಲೆಲ್ಲ ಹೋಗಿದ್ದೆ. ಅವ್ನ ಮನೆಯಿಂದಾನೇ ಹೋಗ್ಬಿಟ್ಟ ಊರಿಗೆ. ಈಗ ಪಿಜ್ಜಾ ಟ್ರೈ ಮಾಡ್ತಾರೆ. ಪಿಜ್ಜಾ ಎಷ್ಟು ಕಟ್ ಮಾಡ್ಬೇಕಮ್ಮ, ಕಟ್ ಮಾಡ್ಬೇಕನ್ಸುತ್ತೆ. ಕಟ್ಟಾಗಿದೆ. ಕಟ್ಟಾಗಿದೆ. ಹಾಂ, ಇಲ್ಲಿ ಕಟ್ಟಾಗಿದೆ. ಹಾಂ, ಕಟ್ಟಾಗಿಲ್ಲ. ಕೊಡಿಲ್ಲ, ನಾನು ಕುಯ್ತೀನಿ. ನಿನಗೆ ಹಂಗೆಲ್ಲ ಕುಯ್ಯಕ್ಕೆ ಬಂದಿದ್ರಿ ಇನ್ಯಾಕೆ? ಅಗಳ ಗಾಂಚಾಲಿ ಯಾಕೆ ಮತ್ತೆ ಬಂದಿದ್ದ ಕಡೆ ಅಜೀಬ್ ಮಾಡ್ತಾರೆ ನನಗೆ. ನೀನೀಗ ಒಡ್ಡಾಡ್ತೀರಿ. ನ್ಯಾಕ್ ಬೇಕು ಗುರುಜಿ. ಯಾಕೆ ಬಿಡಂಗೆ? ಯಾಕೆ ನ್ಯಾಕ್ಲಿ? ಇಲ್ಲೇ ಕೇಕ್ ಕಟ್ ಮಾಡ್ತೀನಿ. ನೋಡ್ದ ಪಂಚು. ನಾಳೆಗೆ ನಾನೆಲ್ಲ ಕಟ್ ಮಾಡೋದು ನನ್ನ ಮಗ. ಅವ್ರದ್ದು ಸಣ್ಣ ಬರ್ತಡೇ ಇದೆಯಲ್ಲ, ಸೊ ದೊಡ್ಡಮ್ಮ ಈಗಲೇ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನಾಳೆಗೆ ಹೆಂಗೆ ಕನ್ಫ್ಯೂಸ್ ಆಗ್ಬಿಟ್ಟಲ್ಲ. ಈ ಮಹೇಶ್ ಅಣ್ಣಂದು ಇದಿರೋದು ಬರ್ತಡೇ, ದೊಡ್ಡಮ್ಮದಲ್ಲ. ಇಬ್ರು ಒಟ್ಟಿಗೆ ತಾನೆ ಇಬ್ರು ಯಾಕೆ? ಓ, ಅದೇ ಇವಳು ಇನ್ನೂ ಚಿಕ್ಕ ಮಕ್ಳಿದ್ದಂಗೆ ನಾವು ಅಪ್ಪ ಅಮ್ಮನ ಕೈ ಹಂಗೆ ಅಷ್ಟೇ ಮಾಡ್ತಾಳೆ ಇವಳು. ನನ್ನ ಮಗ ಬರೀ ತಿನ್ಸೋದಷ್ಟೇ ನನಗೆ. ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು. ಹಾಂ, ಆಯಿತಾ? ಸೆಪ್ರೇಟ್ ಆಯಿತಾ? ಹಾಂ, ಸಾಕ್ತೀನಿ ಈಗ. ಕೈಲ ತಿನ್ನಿ ಸಾಕು. ತಗೋಬೋದು. ಇಟ್ ದೊಡ್ಡ ಬಾಯಿ ಹಾಕು, ದೊಡ್ಡ ಬಾಯಿ. ಪಿಜ್ಜಾ ತಿನ್ನೋದು ದೊಡ್ಡದೇ ಇರಬೇಕು ಬಾಯಿ. ಆಯ್ತಾ? ಡನ್. ಹಾಂ, ಆಯಿತು. ಎಂಜಾಯ್. ಪೀಲ್ಸ್ ಇನ್ನು ಪೂರ್ತಿ ಪೀಲ್ಸ್ ಚೆನ್ನಾಗಿದೆ. ನೀವು ಯೂಶಲಿ ಪಿಜ್ಜಾ ಜಾಸ್ತಿ ತಿನ್ನಲ್ವಲ್ಲ? ತಿನ್ನಿ. ಪಿಜ್ಜಾ ನನಗೇನು ಇಷ್ಟನೇ, ಆದರೆ ನಮ್ಗೆ ಅಷ್ಟೊಂದು ಇಷ್ಟ ಅಷ್ಟೇ. ಈಗ ಇದೋಕೆಲ್ಲ ಇದು ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್ ಆಯಿತು. ಅವು ಈಸಿ. ಇನ್ನೊಂದು ಹೇಳ, ನಾವು ಆರ್ಡ್ರ್ ಮಾಡಿಬಿಟ್ರೆ ಆರೋಗ್ಬಿಟ್ಟಿರುತ್ತೆ, ಇಷ್ಟ ಆಗಲ್ಲ. ಇವರಿಲ್ಲದೆ ಬಿಸಿ ಕೊಡ್ತಾರಲ್ವಾ, ಚೆನ್ನಾಗಿದೆ. ಚಿಕನ್, ಪನ್ನೀರು ಎಲ್ಲ ಹಾಕಿದ್ದಾರೆ. ಇನ್ನೊಂದು ಹೇಳ್ಸು ಪರವಾಗಿರಲಿ. ರಿಯಾಕ್ಷನೇ ಬೇರೆ ಐತೆ ಕ್ಯಾಮ್ರಾ ಮೇಲೆ. ಅವಾಗ ಅದೇನಾಯ್ತು ಅಂದರೆ, ಊರಲ್ಲಿ ಇರೋದ್ರಿಂದ ಇದೇನು ತಿಂದ ಅಭ್ಯಾಸ ಇಲ್ಲ. ಸೊ ಪಿಜ್ಜಾ ತುಂಬ ಕಷ್ಟ ಆಗ್ತಿದೆ ಅವಳಿಗೆ. ಚೆನ್ನಾಗಿದೆ, ಬಟ್ ಅವ್ಳು ಯಾವತ್ತೂ ತಿಂದಿಲ್ಲ ಅಂದಿರೋದ್ರಿಂದ ಬೇಡ. ಇನ್ನೂ ಜುಗಾಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಅದೊಂದು ಪೀಸ್ ಜಾಸ್ತಿ ಆಗುತ್ತೆ ಅಂತ 2 ಭಾಗ ಮಾಡ್ತೀವಿ. ನಾನು ಕುಸು ನಾನೇ ಪ್ರೀತಿಯಿಂದ ತಿನ್ನಿಸ್ತೀನಿ. ಬೇಗ ಬಿಸಿ ಐತೆ. कैसे है ಏನು ಹೇಳಿದ್ರೆ ವಿಚಿತ್ರ ಫೀಲ್. ಅದು ಎಲ್ಲ ಫಸ್ಟ್ ಟೈಮ್. ಇಲ್ಲಿರೋ ಒಂದೊಂದು ಐಟಮು ಫಸ್ಟ್ ಟೈಮ್ ಅಕ್ಕಾಗೆ.
ನನಗೆ ನೆನಪಾಯ್ತು. ಹಾಂ, ನೀನು ಮಣ್ಣು ಹತ್ಕೊಂಡು ನಾನು ಯಾವ್ದು ಇದು ಇದಾ ಇರು ಫಸ್ಟ್ ಆನ್ ಮಾಡ್ಕೊಡು. ಹಾಂ, ಆನ್ ಮಾಡ್ತಿದ್ದೆ ನಾನು ಹೇಳ್ತಿದ್ದೆ. ಹಾಂ, ನೀನು ಸಿಂಪಲ್, ಅದೇನು ಕಷ್ಟ ಇಲ್ಲ. ಹಾಂ, ಅದು ಬಲ ಎಡ, ಇದು ಮುಂದಕ್ಕೆ ಹೋಗೋದು. ಮುಂದಕ್ಕೆ ಹೋಗ್ತದಾ? ಅಲ್ಲ, ಇದು ಮುಂದೆ, ಇದು ಹಿಂದೆ, ಇದು ಬಲ, ಇದು ಎಡ ಅಷ್ಟೇ. ನೀನು ಅಲ್ಲೇ ನಿಂಕೋ, ನಾನು ಬಂದು ಮಣ್ಣು ಹಾಕ್ತೀನಿ. ಈಗ ಹಂಗೆ ಅಲ್ಲೇ ನಿಂತ್ಕೊಳ್ಳೋದು, ಯಾಕೆ ತಗತಾ ಇದೆಯಾ? ಒಂದು ನಿಮಿಷ ಇರೋ, ನಾನು ಬಂದು ಮಣ್ಣು ಹಾಕ್ತೀನಿ. ನಿನಗೆ ಜಾಗ ಮಾಡಿಕೊಡ್ತಾ ಇದ್ದೀನಿ. ಬದನೇಕಾಯಿ ಇನ್ನೇನು ತಿರುಗಿ ಸಾಕು. ಈಗ ಲಾರಿ ನಿನ್ನ ಮುಖ JCB ಕಡೆ ತಿರುಗಿಸಿಲ್ವಾ? ದೂರ ಹೋಗ್ಲಾ? ಅಲ್ಲರತ್ತೆ ಯಾಕತ್ತೆ ತಕತಾಯಿ ಅಂತೀಯಾ? ಯಾಕೋ ಬಲೆ ಆಯ್ತು ನಿಂದು. ಆಗಲ್ಲ, ನಂದು ತಕತಾಯಿ ಅಂತದ್ದು ಈಗ. ಹಾಂ, ಏಯ್ ನಿನ್ನ ಮಕ ಮುಂದಕ್ಕೆ ಹೋಗಿ ನಂಚೂರು. ಆಗಲ್ಲ. ಏಯ್ 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 ಇಲ್ಲ ಅದೇ ಸುಮ್ಮನೆ ಯಾಕೋ ಹಾಕ್ತೀನಿ. ಹಾ, ಸರಿ. ತೋರಿಸ ಇವಾಗ. ಎತ್ತು ಬಿಟ್ಲು ಮೇಲಕ್ಕೆ. ಕಾಯ್ಸಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೇಮು. ಸ್ಟಾರ್ಟಾ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೇಮು. ಇರೇ ಸ್ಟಾರ್ಟ್ ಅನ್ನೋ ಮುಂಚೆ ಯಾಕೆ ಮುಂದಕ್ಕೆ ಹೋಗ್ತಿದ್ಯಾ? ಬರ ಹಿಂದಕ್ಕೆ, ರಿವರ್ಸ್ ಬರೆ. ರಿವರ್ಸ್ ಬಾ ಅಂತ ಹೇಳ್ತಿರೋದು. ಮೇಲೆ 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 ಮೇಲೆ. ವೆರಿ ಗುಡ್. ಸ್ಟಾಪ್. ಒಳ್ಳೆ. ಈಗ ರೇಸು ಹಿಂಗೋಗಿ ಮೇಲೋಗಿ ಹಿಂಗ್ ಬಂದು ರಿವರ್ಸ್ ಹೋಗ್ಬೇಕಾ ಇಲ್ಲಿ? ರಿವರ್ಸ್ ಹೋಗ್ಬೇಕಾ ಇಲ್ಲಿ? ನಂಗೆ ದಾರಿ ಗೊತ್ತಾಯ್ತಿಲ್ಲ ಇಲ್ಲಿಂದ. ಹೆಂಗಾದ್ರೆ ಹೋಗ್ರಿ ವಾಪಸ್ ಆ ರೋಡಿಂದ ಇಲ್ಲಿಗೆ ಬರ್ಬೇಕಷ್ಟೇ. ಆಯ್ತು, ಮೇಲಕ್ಕೆ ಅದು ಹೋಗ್ರಿ. ಆಗಲ್ಲ, ಇವ್ರು ಹಿಂದಕ್ಕೆ ಬಾ. ಮೇಲೆ ಹೊತ್ತು ಮತ್ತೆ. ಈಗ ಬೇಡ, ಇಬ್ರು ಚಾಲೆಂಜಲ್ಲಿ ಆಡೋಕ್ಕಾಗಲ್ಲ, ಆ ದಾರಿಲಿ ಕಣ್ ಕಾಣಲ್ಲ ಅಂತೇಳಿ ಪೂರ್ತಿ ಇವಳಿಗೆ ಕಣ್ ಕಾಣುತ್ತೆ. ಕಾಣೋದಲ್ಲ ಅಂತಲ್ಲ, ಅದ್ರ ಒಳಗಡೆ ಬಂದ್ರೆ ಕಾಣುತ್ತೆ. ಇಲ್ಲಿ ಈಚೆ ನಿಂತ್ರೆ ನಾನು ನಿಂತಿದ್ನಲ್ಲ ಆ ಥರ ನಿಂತ್ಕೊಂಡ್ಬಿಟ್ಟು. ಈಗ ಚಾಲೆಂಜ್ ಆಡೋರೆಲ್ಲ ಒಳಗೆ ಬರಂಗಿಲ್ಲ, ನಾವು ಮಾಸ್ಟ್ರು, ಅದಕ್ಕೆ ಒಳಗೆ ಬಂದಿದ್ದೀವಿ. ಬನ್ನಿ, ಮಾಸ್ಟರ್ ಶೆಫ್ ಅಲ್ವಾ? ಮಾಸ್ಟರ್ ಶೆಫ್ ಅಲ್ವಾ? ಅದಕ್ಕೆ ಮುಂದೆ ಆಗೇಶು. ಕಮಾನ್ ಸ್ಟಾರ್ಟ್. ಆಗಲ್ಲ. ಹಾಂ, ಕಮಾನ್. ಮುಂದೆ ಮುಂದೆ ಮುಂದೆ. ಹಂಗೆ ಮುಂದೆ ಫಾಸ್ಟಾಗಿ ಹೋಗಿ. ಈಗ ಮುಂದೆ ಫಾಸ್ಟಾಗಿ ಹೋಗು. ಇಲ್ಲ ರಿವರ್ಸ್ ಬರು. ಎಲೆ ತಿರ್ಸೇ ಬಿಟ್ಲು. ಹಾಂ, ನನಗೇನು ಎಕ್ಸೈಟ್ಮೆಂಟ್ ಆಗ್ತಿರೋದಂದರೆ, ಈಗ MTಯಲ್ಲೇ ಇಷ್ಟೊಂದು ಖುಷಿ ಆಗ್ತಿದ್ದೀನಿ ಅಂದರೆ ಪಬ್ಲಿಕ್ ಇದ್ದಾಗ, ಆ್ಯಕ್ಚುಲಾಗಿ ಎಲ್ಲರೂ ಇದ್ದಾಗ ಬಂದಾಗ ಇನ್ನೆಷ್ಟು ಚೆನ್ನಾಗಿರುತ್ತೆ ಅನ್ನೋದು. ಸೊ ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕೂಡ ಬಂದು ಟ್ರೈ ಮಾಡಿ. ಆಡೋದಕ್ಕೆ ಜಾಗ ಎಲ್ಲ ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅಥವಾ ನೀವು ಯಾರಾದ್ರೂ ನೀವು ಫ್ರೆಂಡ್ಸ್ ಜೊತೆ ಬೆಟ್ಟಿಂಗ್ ಆಡಿ ಗೆಲ್ಬೇಕಂದ್ರೆ, ಅಥವಾ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ, ನಿಮ್ಮ ಫ್ರೆಂಡ್ ಜೊತೆ ಏನಾದರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇಲ್ಲಿ 2 ಗೇಮ್ಸ್ ಇದೆ. ಸೊ ಮುಂದೆ ಇನ್ನೂ ಅಷ್ಟು ಗೇಮ್ಸ್ ಮಾಡ್ತಾರೆ ಅನ್ನೋ ಗೊತ್ತಿದೆ. ಸದ್ಯಕ್ಕೆ 2 ಗೇಮ್ಸ್ ಇದೆ, ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಚೆನ್ನಾಗಿ ಮಾಡಿದ್ದೀರಾ, ತುಂಬ ಧೈರ್ಯ ಮಾಡಿದ್ದೀರಾ. ಇನ್ನೂ ಹೆಚ್ಚು ಚೆನ್ನಾಗಿ ಬೆಳೀಲಿ. ಒಂದಿರೋದು 2 ಮಾಡಿ. ಥ್ಯಾಂಕ್ ಯು. ಇವಾಗ ಮನೆಗೆ ರಿಟರ್ನ್ ಆದ್ವಿ. ಯಶು ಅಂತೂ ಫುಲ್ ಅಷ್ಟು ದೂರ ಹೋಗಿ ಬಂದು ಹೆವಿ ಟಯರ್ಡ್ ಆಗಿದ್ದಾಳೆ. ಹೆಂಗೆ ಅಂದರೆ ಅವಳಿಗೆ ಮೇ ಬಿ ಒಂದೇ ದಿನ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇತ್ತು. ಸೊ ಟ್ರಾಫಿಕ್ ಇತ್ತು, ದೂರ ಅನ್ನೋದಕ್ಕಿಂತ ಟ್ರಾಫಿಕ್ ಜಾಸ್ತಿ ಇತ್ತು. ಹೋಗಿ ಬರೋಷ್ಟರಲ್ಲಿ ಅವಳು ಕಾರಲ್ಲಿ ಬೇರೆ ಹೋಗಿ ಅಭ್ಯಾಸ ಇಲ್ವಾ, ಅವಳು ಫುಲ್ ಸುಸ್ತಾಗಿ ಬಂದಿದ್ದ ತಕ್ಷಣ ಮಲ್ಕೊಂಬಿಟ್ಲು. ಸೊ ಟೋಟಲಿ ಹೇಳ್ಬೇಕಂದ್ರೆ ನಮಗೆ ಇವತ್ತಿನ ದಿನ ವೆಲ್ ಸ್ಪೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಂಡೇ ಪ್ಲಸ್ ಇವಳು ಬೇರೆ ಊರಿಂದ ನಮ್ಮ ಮನೆಗೆ ಬಂದಿದ್ದಾಳೆ. ನಮ್ಗೆ ಒಳ್ಳೆ ಟೈಮ್ ಪಾಸ್ ಆಯಿತು, ಅವಳನ್ನು ಕೂಡ ಆಚೆ ಕರ್ಕೊಂಡು ಹೋದಂಗೆ ಆಯಿತು. ಒಂದು ಒಳ್ಳೆ ಜಾಗ ವಿಸಿಟ್ ಮಾಡಿದ್ವಿ ಅನ್ನೋ ಒಂದು ಥಾಟ್ ಇದೆ. ಸೊ ನೀವು ಕೂಡ ಬೈ ದಿಸ್ ಟೈಮ್ ನೀವು ಹೋಗ್ಬೋದು.
ಅಲ್ಲಿ ಎಂಟ್ರಿ ಇದೆ ಪಬ್ಲಿಕ್ಕಿಗೆ. ಇವಾಗ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಆ ಜಾಗನ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್. ಟಾಟಾ.